ನೋಡಿ ಸ್ನೇಹಿತರೆ, ಈಗ ಏನು ರಾಜ್ಯ ಒಕ್ಕಲಿಗರ ಸಂಘಕ್ಕೆ ಸೇರಿದ ಸಜ್ಜೆಪಾಳ್ಯ ಮತ್ತು ಮಾಳಗಾಳದ ಜಮೀನು ಶ್ರೀಮತಿ ರಂಗಮ್ಮನವರು ಏನೋ ದಾನ ಮಾಡಿದ್ರು, ಅದರ ಬಗ್ಗೆ ಒಂದೊಂದೇ ವಿವರಗಳನ್ನ ನಾನು ನಿಮ್ಮ ಮುಂದೆ ಇಡ್ತೀನಿ. ಮೊದಲು ಇದು ಪ್ರಾರಂಭ ಆಗಿದ್ದು ರಂಗಮ್ಮನವರು ಒಂದು ಬಿಲ್ ಮಾಡ್ತಾರೆ 1962ರಲ್ಲಿ. ಅಲ್ಲಿಂದ ಇದು ಪ್ರಾರಂಭ ಆಗುತ್ತೆ. ಅಲ್ಲಿಂದ ನಾನು ನಿಮಗೆ ವಿವರವಾದ ಮಾಹಿತಿ ಕೊಡ್ತೀನಿ. ಮೊದಲನೇದಾಗಿ ರಂಗಮ್ಮನವರ ವಿಲ್ ಏನು ಹೇಳುತ್ತೆ ಅಂತ ನೋಡೋಣ. ಏನು ಇದೆ ಅಂತ ವಿಲ್ ಮಾಡಿದ್ದು ಅವರು 15/3/1962ರಲ್ಲಿ ಒಂದು ವಿಲ್ ಮಾಡ್ತಾರೆ. ಅದು 29/3/1962 11 ಗಂಟೆಗೆ ಆಫೀಸ್ ಆಫ್ ದ ಸಬ್ ರಿಜಿಸ್ಟ್ರಾರ್ ಆಫ್ ಬೆಂಗಳೂರು ಸಿವಿಲ್ ಸ್ಟೇಷನ್ ಇಲ್ಲಿ ರಿಜಿಸ್ಟರ್ ಆಗುತ್ತೆ. ಅದಕ್ಕೆ ಫೀಸು ₹22.50 ಕಟ್ಟಿರ್ತಾರೆ. ಶ್ರೀಮತಿ ರಂಗಮ್ಮ, ನಂಬರ್ 36 ಲಕ್ಷ್ಮಣ ಮೊದಲಿಯಾರ್ ಸ್ಟ್ರೀಟ್, ಸಿವಿಲ್ ಸ್ಟೇಷನ್, ಬೆಂಗಳೂರು. ಇದು ವಿಲ್ಲಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನೋಡಿ, ಇದು ವಿಲ್ಲು. This is the last will and testament made by me, Rangamma, widow of late Krishnappa, aged about 65 years, residing at number 36 Lakshmana Madliyar Street, Civil Station, Bangalore. This the 15th day of March 1962. I have write this will out of my free will. I am getting old and I have bequeath this. This is the proper time for me to make will when I am sound of body and mind. I am the widow of late Sri Krishnappa, son of Kempanna, who died on 18/12/1907 under a registered partition deed dated 18/11/1965. Several properties came to the share of my deceased husband Krishnappa, and I am in the possession and enjoyment of the properties that fall to his share in the said partition deed as the absolute owner thereof till his death. I have no children, male or female, and after the death of my husband on 18/12/1907, I became a limited owner of all the properties that fell to my husband's share and which he left behind at the time of his death. As the limited owner of these properties, I was in possession and enjoyment of them till the year 1956. By reason of the provisions of the Hindu Succession Act 1956, Central Act 30 of 1956, I became the full and absolute owner of the
properties that fell to the share of my husband under the partition deed dated 18/11/1955 and which he left behind him on his death. Since 1956, I have been in possession and enjoyment of those properties as the full and absolute owner thereof. I am thus writing a will in respect of the properties ಅಂತ ಹೇಳಿ ಒಂದು ವಿಲ್ ಮಾಡ್ತಾರೆ. Hereby devise and bequeath my aforesaid properties at my demise in the manner hereinafter appearing. ಅವ್ರದ್ದು ಮನೆ ಏನಿರುತ್ತೋ ಅದನ್ನ ಯಾವ ತರ ಭಾಗ ಮಾಡಬೇಕು ಅಂತ, ಯಾರ್ಯಾರಿಗೆ ಕೊಡಬೇಕು ಅಂತ ಒಂದು ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಅವ್ರ ಸಂಬಂಧಿಕರಿಗೆ ಆ ಮನೆ ಹೋಗ್ಬೇಕು ಅಂತ. ಆಮೇಲೆ ಯಾರ್ಯಾರಿಗೆ ಏನೇನು ಬ್ಯಾಂಕ್ ಡೆಪಾಸಿಟ್ ಇದೆ, ಯಾರ್ಯಾರಿಗೆ ದುಡ್ಡು ಎಷ್ಟು ಕೊಡಬೇಕಿತ್ತು, ಯಾರಿಗೆ ಇವ್ರು ಕೊಡಬೇಕಿತ್ತು, ಅದನ್ನೆಲ್ಲ ಇದರಲ್ಲಿ ಮೆನ್ಷನ್ ಮಾಡಿರ್ತಾರೆ ಅವರು ಅವ್ರ ವಿಲ್ಲಲ್ಲಿ. ಹಂಗಾಗಿ ಆ ವಿಲ್ಲಲ್ಲಿ ಅದಾದ್ಮೇಲೆ ಅವ್ರ ಪ್ರಾಪರ್ಟಿ ವಿಷಯಕ್ಕೆ ಬಂದ್ರೆ, ಡೀಟೇಲ್ಸ್ ಆಫ್ ದ ಲ್ಯಾಂಡ್ ಪ್ರಾಪರ್ಟಿ ಟು ಬಿ ಸೋಲ್ಡ್ ಅಂತ ಹೇಳಿ ಏನೇನು ಪ್ರಾಪರ್ಟಿ ಇವ್ರ ಹೆಸರಲ್ಲಿ ಇದೆಯೋ ಇದನ್ನ ಇವರು ಬೇಕಾದ್ರೆ ಮಾರ್ಬೋದು, ಇಲ್ಲಾಂದ್ರೆ ಯಾರಿಗಾದ್ರೂ ಮಾರಿ ನನ್ನ ಗಂಡನ ಹೆಸರು ಶಾಶ್ವತವಾಗಿ ಉಳಿಯಂಗೆ ಏನಾದ್ರೂ ಒಂದು ಕೆಲಸ ಮಾಡಲಿ ಅಂತ ಒಂದು ಉದ್ದೇಶಕ್ಕೆ ಇವರು ಹೇಳಿರ್ತಾರೆ ಅವರಿಗೆ, ಎಕ್ಸಿಕ್ಯೂಟಿವ್ ಪುಟ್ಟಸ್ವಾಮಿಗೆ. ಹಂಗಾಗಿ ಈ ಲ್ಯಾಂಡ್ ಏನಿದೆ ಆ ಡೀಟೇಲ್ಸ್ ಎಲ್ಲ ಇಲ್ಲಿ ಹಾಕಿರ್ತಾರೆ ನೋಡಿ. ಇದೆಲ್ಲ ಡೀಟೇಲ್ಸ್, ಯಾರ್ಯಾರಿಗೆ ಏನೇನು ಕೊಡಬೇಕು, ಬ್ಯಾಂಕ್ ಅಲ್ಲಿ ಎಷ್ಟು ದುಡ್ಡಿದೆ, ಅದನ್ನ ಯಾವ ತರ ಡಿವೈಡ್ ಮಾಡಬೇಕು, ಉಳಿದಿದ್ದ ದುಡ್ಡನ್ನ ಯಾವ ತರ ಯೂಸ್ ಮಾಡ್ಕೊಬೇಕು ಅನ್ನೋದನ್ನ ಹಾಕಿದ್ದಾರೆ. ನೆಕ್ಸ್ಟ್, ಐ ಹಿಯರ್ ಬೈ ಅಪಾಯಿಂಟ್ ಶ್ರೀ BM ಪುಟ್ಟಸ್ವಾಮಿ, ಸನ್ ಆಫ್ ಶ್ರೀ BC ಮರಿಸ್ವಾಮಪ್ಪ, ರಿಸೈಡಿಂಗ್ ಅಟ್ ನಂಬರ್ 36 ಲಕ್ಷ್ಮಣ್ ಮದ್ಲಿಯಾರ್ ಸ್ಟ್ರೀಟ್, ಸಿವಿಲ್ ಸ್ಟೇಷನ್, ಬೆಂಗಳೂರು. ಇವ್ರ ಮನೇಲೆ ವಾಸ ಇರ್ತಾರೆ. ಅವರನ್ನು ಅವರ ಹೆಸರಲ್ಲಿ ಅವ್ರನ್ನ ಎಕ್ಸಿಕ್ಯೂಟಿವ್ ಆಗಿ ನೇಮಕ ಮಾಡ್ತಾರೆ. ಆಸ್ ಮೈ ಎಕ್ಸಿಕ್ಯೂಟರ್ who shall administer the estate of my properties and the portions prescribed respectively under this will after defraying all expenses ಅಂತ ಇಲ್ಲಿ ತೋರಿಸಿ, ಏನು ನೆಸೆಸರಿ ಪ್ರೊಬೇಟ್ ಅಂಡ್ ಅದರ್ ಮ್ಯಾಟರ್ಸ್ ಅದಕ್ಕೇನಾದ್ರೂ ಯೂಸ್ ಮಾಡಕ್ಕಾದ್ರೆ ಮಾಡಲಿ ಅಂತ ಹೇಳಿರ್ತಾರೆ. ದ ಎಕ್ಸಿಕ್ಯೂಟರ್ ಶ್ರೀ BM ಪುಟ್ಟಸ್ವಾಮಿ ಶೆಲ್ ಹ್ಯಾವ್ ಪವರ್ ಟು ಅಪಾಯಿಂಟ್ ಇಸ್ ಸಕ್ಸೆಸರ್ executor to carry out all or any of the bequeath under this will. Each successor executor will in turn appoint his successors. In witness thereof, I, Srimati Rangamma, have signed this will in the presence of Sri BM Puttaswamy, son of Sri BC Mariswamappa, and Sri BR Ramu, son of Sri BC Ramalingam, who have attested this will as witnesses thereof in my presence on the 15th day of March 1962 ಅಂತ ಹಾಕಿ LTM of ಶ್ರೀಮತಿ ರಂಗಮ್ಮ ಟೆಸ್ಟೇಟರ್ ಅವರು LTM ಆಗ್ತಾರೆ. All the marks attested by BM Puttaswamy, the above testator has signed the said will in the presence and we have attested the same in her presence ಅಂತ ಹಾಕಿ ಇಬ್ರು ವಿಟ್ನೆಸ್ ಆಗ್ತಾರೆ. BM Puttaswamy, BR Ramu ಇಬ್ರು ವಿಟ್ನೆಸ್ ಹಾಕಿ
ಡಾಕ್ಟ್ರು ಅಟೆಸ್ಟ್ ಮಾಡ್ತಾರೆ. ನೆಕ್ಸ್ಟ್, ಐ ಹ್ಯಾವ್ ಎಕ್ಸಾಮಿನ್ಡ್ ದ ಟೆಸ್ಟೇಟರ್ ಅಂಡ್ ಫೌಂಡ್ ಹರ್ ಇನ್ ಎ ಸೌಂಡ್ ಡಿಸ್ಪೋಸಿಂಗ್ ಮೈಂಡ್ ಅಂಡ್ ಆಸ್ ಹ್ಯಾವಿಂಗ್ ಅಂಡರ್ಸ್ಟುಡ್ ಫುಲ್ ದ ಕಂಟೆಂಟ್ಸ್ ಆಫ್ ದ ಅಬೋವ್ ವಿಲ್ ಅಂತ ಹಾಕಿ ಡಾಕ್ಟರ್ ವಿ ರಂಗನಾಥನ್ ಡಾಕ್ಟರ್ ಅವರು ಅಟೆಸ್ಟ್ ಮಾಡಿರ್ತಾರೆ, ಅವರು ಸರ್ಟಿಫೈ ಮಾಡಿರ್ತಾರೆ. ಹಂಗಾಗಿ ಈ ವಿಲ್ಲು ರಿಜಿಸ್ಟರ್ ವಿಲ್ಲು ಅವರ ಏನ್ ರಂಗಮ್ಮನವರ ಆಸೆ ತರ ಇದನ್ನ ರಿಜಿಸ್ಟರ್ ಮಾಡಿರ್ತಾರೆ. ನೆಕ್ಸ್ಟ್ ವಿಷಯಕ್ಕೆ ಬಂದರೆ, ಈಗ ವಿಲ್ ಆದಮೇಲೆ ರಂಗಮ್ಮನವರು 1962ರಲ್ಲಿ ಏನು ವಿಲ್ ಮಾಡ್ತಾರೋ, ಅವರು ವಿಲ್ ಮಾಡಿ 1962ರಲ್ಲಿ ವಿಲ್ ಮಾಡ್ತಾರೆ. 1966ರಲ್ಲಿ ಅವರು ಸತ್ತೋಗ್ಬಿಡ್ತಾರೆ. ಹಂಗಾಗಿ ಅವರು ಸತ್ತ ಮೇಲೆ 1978ರಲ್ಲಿ ಇವರು ಪುಟ್ಟಸ್ವಾಮಿಯವರು ಎಕ್ಸಿಕ್ಯೂಟರ್ ಆಫ್ ದ ವಿಲ್ ಆಫ್ ಶ್ರೀಮತಿ ರಂಗಮ್ಮ. ಅದ್ರ ಪ್ರಕಾರ ನೋಡಿ, ದಿಸ್ ಡೀಡ್ ಆಫ್ ಟ್ರಸ್ಟ್ ಡೀಡ್ ಮಾಡ್ತಾರೆ ಇವರು. ಎಕ್ಸಿಕ್ಯೂಟರ್ಗೆ ಏನು ಪವರ್ ಇರುತ್ತೋ ಅದನ್ನು ಉಪಯೋಗ ಮಾಡಿಕೊಂಡು ಒಂದು ವಿದ್ಯಾರ್ಜನೆಗಾಗಿ ಬಡ ವಿದ್ಯಾರ್ಥಿಗಳ, ಗ್ರಾಮಾಂತರ ಪ್ರದೇಶದ ಬಡ ವಿದ್ಯಾರ್ಥಿಗಳ ವಿದ್ಯಾರ್ಜನೆಗೋಸ್ಕರ ಏನು ಒಕ್ಕಲಿಗರ ಸಂಘ ಕೆಲಸ ಮಾಡ್ತಿದೆಯೋ ಅದು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಆಗಿ ಕೃಷ್ಣಪ್ಪ ರಂಗಮ್ಮರವರ ಹೆಸರು ಉಳಿಯುತ್ತೆ ಅನ್ನೋ ಒಂದು ನಂಬಿಕೆನಲ್ಲಿ ಇವರು ಒಕ್ಕಲಿಗರ ಸಂಘಕ್ಕೆ ಒಂದು ಟ್ರಸ್ಟ್ ಡೀಡ್ ಮಾಡಿ, ಅದು ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ರಿಜಿಸ್ಟ್ರಾರ್ ಆಫ್ ಟ್ರಸ್ಟ್ ಅಲ್ಲಿ ರಿಜಿಸ್ಟರ್ ಆಗುತ್ತೆ. ಇದು ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲೇ ರಿಜಿಸ್ಟರ್ ಆಗುತ್ತೆ. ನೋಡಿ, ಆ ಟ್ರಸ್ಟಲ್ಲಿ ಏನಿದೆ ಅಂದರೆ, ದಿಸ್ ಡೀಡ್ ಆಫ್ ಟ್ರಸ್ಟ್ ಮೇಡ್ ಆ್ಯಂಡ್ ಎಕ್ಸಿಕ್ಯೂಟೆಡ್ ಆನ್ ದ 19th day of October 1978 1978 by Sri B.M. Puttaswamy, son of Sri B.C. Mariswamappa, aged about 65 years. ಅವ್ರಿಗೆ ಆಲ್ರೆಡಿ 65 ಇಯರ್ಸ್ ಆಗಿರುತ್ತೆ. ಆ ಏಜಲ್ಲಿ ರಿಸೈಡಿಂಗ್ ಅಟ್ ದ ಶೆಡ್ಯೂಲ್ಡ್ ಪ್ರಾಪರ್ಟಿ ಆ್ಯಂಡ್ ಆಲ್ಸೋ ಹ್ಯಾವಿಂಗ್ ಎ ಹೌಸ್ ಅಟ್ 32 ಲಕ್ಷ್ಮಣ ಮೊದ್ಲಿಯಾರ್ ಸ್ಟ್ರೀಟ್, ಬೆಂಗಳೂರು 1 ಆಫ್ ದ ಒನ್ ಪಾರ್ಟ್ ಇಯರ್ ಇನ್ ಆಫ್ಟರ್ ಕಾಲ್ಡ್ ದ ಡೋನರ್ ಆ್ಯಂಡ್ ದ ಒಕ್ಕಲಿಗರ ಸಂಘ, ಕೃಷ್ಣರಾಜೇಂದ್ರ ರೋಡ್, ವಿಶ್ವೇಶ್ವರಪುರಂ, ಬೆಂಗಳೂರು 560004. A society registered under the Societies Registration Act, represented by its president Sri K.R. Marideve Gowda, IAS retired, and its general secretary Sri Guttala Gowda, retired assistant director for industries, hereinafter called the Sangha of the other part. Witnesses as follows. The donor is the owner in peaceful possession and enjoyment of the 96 acres and 35 guntas of dry and wetlands situate in one plot in Sajjepalya and
Another part, Malagala village of Yeshwantpura Obli, Bangalore North Taluk, and more fully described in the schedule to this deed. ಏನು ಟ್ರಸ್ಟ್ ಡೀಡ್ ಮಾಡ್ತಾರೆ ಅದ್ರ ಪ್ರಕಾರ ಇವರು ಹೇಳ್ತಾ ಹೋಗ್ತಾರೆ. These lands belongs to the donor's aunt Srimati Rangamma, wife of Sri Krishnappa, under the will dated 29/3/1962, registered. Srimati Rangamma bequeathed these lands to the donor for being utilized for perpetuating the name and memory of her husband Sri Krishnappa. Srimati Rangamma died on 27/2/1966, and since then the donor has been in possession and in peaceful possession and enjoyment of these lands as executor and trustee. Srimati Rangamma had entered into an agreement on 12/4/1952 with Sri Chikka Narasayya, son of Nanjappa ಅಂತ ಹೇಳಿ ಅವ್ರದ್ದು ಏನು ಅಗ್ರಿಮೆಂಟ್ ಮಾಡ್ಕೊಂಡಿದ್ರು ಲ್ಯಾಂಡ್ಗೆ ಸಂಬಂಧಪಟ್ಟಂಗೆ ಅದನ್ನು ಇದರಲ್ಲಿ ತೋರಿಸಿದ್ದಾರೆ ನೋಡಿ. ಆಮೇಲೆ ಏನು ಡಿಕ್ಲರೇಷನ್ ಫೈಲ್ ಮಾಡಿದ್ರೋ ಅದ್ರ ಬಗ್ಗೆ ಎಲ್ಲ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟು ನೋಡಿ. The donor has therefore offered to the Sangha the scheduled property in trust, and for the fulfillment of the donor's other land, objective of serving the cause of education and spread of knowledge. The Sangha considered the donor's offer and request and resolved to accept the offer and fulfilling the desire of Srimati Rangamma, and has requested the donor to execute this deed. Under these circumstances and with the object of making adequate arrangement for the proper preservation and management of the scheduled property and for its utilization for the realization and fulfillment of the objectives of the donor has created this trust and has executed this deed of trust ಅಂತ ಹೇಳಿ ಇನ್ನು ಮುಂದುವರೆದು the Sangha shall by itself and or through its agents or servants preserve, manage and deal with this trust property, and shall put the property or the income derived from the property for the realization and fulfillment of the objective of the donor in the following manner: not less than 50% of the income from the scheduled property and the activities of the trust shall be set a part of constructing buildings and circulate of the permanent nature required to be built on the scheduled property for the purpose of education and spread of knowledge ಅಂತ ಮಾಡಿ
ಅದರಲ್ಲಿ ಬಂದಿದ್ದ ಇನ್ಕಮ್ಮು ಯಾವ ಥರ ಯೂಸ್ ಆಗಬೇಕು ಅಂತಲೂ ಇದರಲ್ಲಿ ತೋರಿಸಿದ್ದಾರೆ. ದ ಎಕ್ಸಿಕ್ಯೂಟಿವ್ ಕಮಿಟಿ ಆಫ್ ದ ಸಂಘ ಶೆಲ್ constitute a committee of management once every 3 years consisting of not more than 15 and not less than 12 members nominated by the executive committee of the Sangha. Not less than 2/3 of the members shall be from among the elected members of the executive committee of Sangha. The donor or his nominee, Sri Balakrishna, son of Sri Lakshman, and Sri M.K. Venkatesh Hegde, son-in-law of donor, shall also be members of this committee. After the lifetime of donors, his son Sri Mahendra of his nominee, Mahendra or his nominee shall be a member of this committee, and this arrangement shall continue in favor of the first of the son's legal representative perpetuity. The decisions of the committee of management shall be placed before the executive committee or the Sangha periodically for its approval. ಆಮೇಲೆ ದಿ ಎಕ್ಸ್ಪೆಂಡಿಚರ್ ಎಲ್ಲ ಯಾವ ಥರ ಆಗಬೇಕು ಅದನ್ನು ತೋರಿಸಿದ್ದಾರೆ. ಫಾರ್ ದಿ ಪರ್ಪಸ್ ಆಫ್ ಲಾ ದಿಸ್ ಡೀಡ್ ಶೆಲ್ ಬಿ ಕನ್ಸ್ಟಿಟ್ಯೂಡ್ ಟ್ರಸ್ಟ್ ಪ್ರಾಪರ್ಟಿ ಪಬ್ಲಿಕ್ ಚಾರಿಟಬಲ್ ನೇಚರ್ and donors unless uncle and aunt, name of uncle and aunt, donors uncle and aunt, by dedicating the scheduled property for the course of education and spread of knowledge. The trust property shall be described as, ನೋಡಿ ಇಲ್ಲಿ ಆ ಟ್ರಸ್ಟ್ ಪ್ರಾಪರ್ಟಿ ಯಾವ ಹೆಸರಲ್ಲಿ ಯೂಸ್ ಆಗಬೇಕು ಅಂತಲೂ ತೋರಿಸಿದ್ದಾರೆ. ದ ಟ್ರಸ್ಟ್ ಪ್ರಾಪರ್ಟಿ ಶೆಲ್ ಬಿ ಡಿಸ್ಕ್ರೈಬ್ಡ್ ಆಸ್ ಕೃಷ್ಣಪ್ಪ ರಂಗಮ್ಮ ಎಜುಕೇಷನ್ ಟ್ರಸ್ಟ್ ಅಂಡರ್ ದ ಟ್ರಸ್ಟಿಶಿಪ್ ಆಫ್ ಒಕ್ಕಲಿಗರ ಸಂಘ ಬೆಂಗಳೂರು, and all the activities shall be carried on in the said name ಅಂತ ಹಾಕಿ ಒಂದಷ್ಟು ಏನೇನು ಮಾಡಬೇಕು ಅಂತ ಕಂಡೀಷನ್ನು ಈ ಟ್ರಸ್ಟ್ ಡೀಡಲ್ಲಿ ಹಾಕಿದ್ದಾರೆ. ಅದನ್ನು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ನೆಕ್ಸ್ಟು ಶೆಡ್ಯೂಲಲ್ಲಿ ಏನೇನು ಪ್ರಾಪರ್ಟಿ ಇತ್ತು. 96 acres 96 ಎಕರೆ 35 ಗುಂಟೆ ಎಲ್ಲೆಲ್ಲಿತ್ತು ಅನ್ನೋದನ್ನ ಒಂಚೂರು ತೋರಿಸಿದ್ದಾರೆ. ಆ ಶೆಡ್ಯೂಲ್ ತೋರಿಸಿದ್ದಾರೆ ಇಲ್ಲಿ. ಇನ್ ವಿಟ್ನೆಸ್ ವೇರ್ ಆಫ್ ದ ಪಾರ್ಟೀಸ್ ಹ್ಯಾವ್ ಸೈನ್ಡ್ ದಿಸ್ ಡೀಡ್ ಆಫ್ ಟ್ರಸ್ಟ್ ದ ಡೇ ಫಸ್ಟ್ ಅಬೋವ್ ರಿಟರ್ನ್ ಹಾಕಿ ಡೋನರು BM ಪುಟ್ಟಸ್ವಾಮಿ ಸೈನ್ ಮಾಡಿದ್ದಾರೆ. ಪ್ರೆಸಿಡೆಂಟ್ ಆಫ್ ಒಕ್ಕಲಿಗರ ಸಂಘ ಮರುದೇವೇಗೌಡರು ಸೈನ್ ಮಾಡಿದ್ದಾರೆ. ಬೆಟ್ಟಸ್ವಾಮಿ ಗೌಡ ಅಂತ ಕೊಟ್ಕೆಪಾಳ್ಯ ಒಬ್ಬರು ವಿಟ್ನೆಸ್ ಹಾಕಿದ್ದಾರೆ ಇದಕ್ಕೆ. ಜನರಲ್ ಸೆಕ್ರೆಟರಿ ಒಕ್ಕಲಿಗರ ಸಂಘ ಗುತ್ತಲಗೌಡರು ಸೈನ್ ಮಾಡಿದ್ದಾರೆ. ಹಂಗಾಗಿ ಇದಕ್ಕೆ ಏನೇನು ಮಾಡಬೇಕು ಇದು ಮಾಡಿ ರಿಜಿಸ್ಟರ್ ಮಾಡಿದ್ದಾರೆ. ಟ್ರಸ್ಟ್ ಡೀಡು ರಿಜಿಸ್ಟರ್ ಆಗಿದೆ. ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಏನೇನು ಫಾರ್ಮಾಲಿಟಿ ಮಾಡಬೇಕು ಅದೆಲ್ಲ ಮಾಡಿ ರಿಜಿಸ್ಟರ್ ಮಾಡಿದ್ದಾರೆ. ಹಂಗಾಗಿ ಈ ರಿಜಿಸ್ಟ್ರು ಟ್ರಸ್ಟ್ ಡೀಡ್ಗೆ ಯಾವ ಥರ ವ್ಯಾಲ್ಯೂ ಇದೆ ಅನ್ನೋದನ್ನ ನಾನು ಮುಂದಿನ ಇದರಲ್ಲಿ ಹೇಳ್ತೀನಿ.